ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. 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 ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ಕಾಲು ಕದಲದೆ ಕಾಯುವನು, ಕರ್ತನು ಎಂದಿಗೂ ನಿದ್ರಿಸನು. ತೂಕಡಿಸಿ ನಿದ್ರಿಸನು, ನನ್ನನ್ನು ಕಾಯುವನು. ತೂಕಡಿಸಿ ನಿದ್ರಿಸನು, ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕರ್ತನು ನನ್ನನ್ನು ಕಾಯುವನು, ನನಗೆ ನೆರಳಾಗಿ ಬರುವನು. ಕರ್ತನು ನನ್ನನ್ನು ಕಾಯುವನು, ನನಗೆ ನೆರಳಾಗಿ ಬರುವನು. ಹಗಲಿನಲ್ಲೂ ಇರುಳಿನಲ್ಲೂ ನನ್ನನ್ನು ಕಾಯುವನು. ಹಗಲಿನಲ್ಲೂ ಇರುಳಿನಲ್ಲೂ ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಹೌದು, ಭೂಮಿ ಗಗನ ಮಾಡಿದವನ ನೋಡುವೆನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಎಲ್ಲ ಕೇಡಿಗೂ ನನ್ನನ್ನು ಕರ್ತನು ಬಿಡಿಸಿ ಕಾಯುವನು. ಕಾಯುವನು ನನ್ನ ಆತ್ಮವನು, ಅನುದಿನವೂ ಕಾಯುವನು ನನ್ನ ಆತ್ಮವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಹೋಗುವಾಗಲೂ ಕಾಯುವನು, ಬರುತ್ತಿರುವಾಗಲೂ ಕಾಯುವನು. ಈ ದಿನವೂ ಅನುದಿನವೂ ನನ್ನನ್ನು ಕಾಯುವನು. ಈ ದಿನವೂ ಅನುದಿನವೂ ನನ್ನನ್ನು ಕಾಯುವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ, ನೋಡುವೆನು. ಹೌದು, ಭೂಮಿ ಗಗನ ಮಾಡಿದವನ ನೋಡುವೆನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು 121ನೇ ಕೀರ್ತನೆಯಲ್ಲಿ 1ನೇ ವಚನವನ್ನು ಓದೋಣ. 121ನೇ ಕೀರ್ತನೆ, ಅದರಲ್ಲಿ 1ನೇ ವಚನ ಈ ರೀತಿಯಾಗಿ ಹೇಳ್ತದೆ. 121 ವಚನ 1. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನನ್ನ ಸಹಾಯವು ಬರುತ್ತದೆ. ನಮ್ಮ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದ ನಮಗೆ ಸಹಾಯ. ಈ ದಿನಕ್ಕೆ ಬೇಕಾದ ಅನುಗ್ರಹ, ಈ ದಿನಕ್ಕೆ ಬೇಕಾದ ಕೃಪೆ ನಮಗೆ ಉನ್ನತದಿಂದ ಬರ್ತದೆ. ಹಲ್ಲೆಲೂಯಾ. ಉನ್ನತದಿಂದ ನಮಗೆ ಸಹಾಯ ಬರ್ತದೆ. ಅದರಿಂದಾಗಿ ನಾವು ಆತನನ್ನೇ ದೃಷ್ಟಿಸಿ ನೋಡುವ. ಹಲ್ಲೆಲೂಯಾ. ಹಾಗೆ ಈ ಚರಣವನ್ನು, ಮೊದಲ ಚರಣವನ್ನು ನಾವು ಇನ್ನೊಂದು ಸರಿ ನಾವು ಹಾಡೋಣ, ಪಲ್ಲವಿಯನ್ನು. ಹಲ್ಲೆಲೂಯಾ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ,
ಎಂದೆಂದು ಸಂತೋಷವೇ. ಹಲ್ಲೆಲೂಯಾ. ಮಗನಾಗಿ ಮಗಳಾಗಿ ನಾವು ಇರುವುದು ಎಂತಹ ಸೌಭಾಗ್ಯ. ದೇವರು ನಮ್ಮನ್ನು ವಿಶೇಷ ಸ್ಥಾನದಲ್ಲಿ ಇಟ್ಟಿದ್ದಾನೆ. ಮಗಳ ಸ್ಥಾನದಲ್ಲಿ, ಮಗನ ಸ್ಥಾನದಲ್ಲಿ ನಮ್ಮನ್ನು ಇಟ್ಟು ನಮ್ಮನ್ನು ಮುದ್ದಾಗಿ ಕಾಣ್ತಾ ಇದ್ದಾನೆ. ಹಲ್ಲೆಲೂಯಾ. ಉತ್ಸಾಹದಿಂದ ಹಾಡೋಣ. ಆರಿಸಿಕೊಂಡ ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ 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 ಮಗನಾಗಿ ಮಗಳಾಗಿ ಆರಿಸಿಕೊಂಡ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ತೊಳೆಯಲ್ಪಟ್ಟೆ ತೊಳೆಯಲ್ಪಟ್ಟೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟೆ. ನಾ ತೊಳೆಯಲ್ಪಟ್ಟೆ ತೊಳೆಯಲ್ಪಟ್ಟೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಗುಣವಾದೆ ಗುಣವಾದೆ ಯೇಸುವಿನ ಗಾಯದಿಂದ ಗುಣವಾದೆ ಗುಣವಾದೆ ಯೇಸುವಿನ ಗಾಯದಿಂದ ಗುಣವಾದೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ತುಂಬಲ್ಪಟ್ಟೆ ತುಂಬಲ್ಪಟ್ಟೆ ಆತ್ಮನ ಬಲದಿಂದ ತುಂಬಲ್ಪಟ್ಟೆ. ಓಹೋ ತುಂಬಲ್ಪಟ್ಟೆ ತುಂಬಲ್ಪಟ್ಟೆ ಆತ್ಮನ ಬಲದಿಂದ ತುಂಬಲ್ಪಟ್ಟೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಜಯಿಸಿರುವೆ ಜಯಿಸಿರುವೆ ಸೈತಾನನನ್ನು ಜಯಿಸಿರುವೆ ಜಯಿಸಿರುವೆ. ಓಹೋ ಜಯಿಸಿರುವೆ ಸೈತಾನನನ್ನು ಜಯಿಸಿರುವೆ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ನಾನು ಯೇಸುವಿನ ಮಗು, ಭಯವೇ ಇಲ್ಲ, ಎಂದೆಂದು ಸಂತೋಷವೇ. ಸರ್ವಶಕ್ತನೇ ಒಳ್ಳೆಯವನೇ, ಸರ್ವಶಕ್ತನೇ ಒಳ್ಳೆಯವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಕಾಣುವವನೇ ಕಾಯುವವನೇ. ಡ್ಯಾಡಿಯನ್ನು ನೋಡಿ ಹೇಳುವ, ನನ್ನನ್ನು ಕಾಣುವವನೇ, ನನ್ನನ್ನು ಕಾಯುವವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನನ್ನ ಪಾಪವೆಲ್ಲ ತೊಳೆದಿರುವೆ, ಪಾಪವೆಲ್ಲ ತೊಳೆದಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನನ್ನ ರೋಗವೆಲ್ಲ ನೀ ಹೊತ್ತುಕೊಂಡೆ, ನನ್ನ ರೋಗವೆಲ್ಲ ಹೊತ್ತುಕೊಂಡೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ.
ಆತ್ಮನಿಂದ ತುಂಬಿಸಿದೆ, ನಿನ್ನ ಆತ್ಮನಿಂದ ತುಂಬಿಸಿದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಹೊಸ ಜೀವ ನನಗೆ ತಂದೆ, ಹೊಸ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನನ್ನ ಕಣ್ಣೀರೆಲ್ಲ ಒರೆಸಿರುವೆ, ನನ್ನ ಕಣ್ಣೀರೆಲ್ಲ ಒರೆಸಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನಿನ್ನೆದೆಯಲ್ಲೇ ನನ್ನ ಒರಗಿಸಿದೆ, ನಿನ್ನೆದೆಯಲ್ಲೇ ಒರಗಿಸಿದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ, ಥ್ಯಾಂಕ್ ಯು ಲಾರ್ಡ್, ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಕರ ಹಿಡಿದು ನಡೆಸಿರುವೆ, ಕರ ಹಿಡಿದು ನಡೆಸಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಅದ್ಭುತನೇ ಅತಿಶಯನೇ, ಅದ್ಭುತನೇ ಅತಿಶಯನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ನಿನ್ ವಾಕ್ಯದಿಂದ ನನ್ನ ನಡೆಸಿರುವೆ, ನಿನ್ ವಾಕ್ಯದಿಂದ ನಡೆಸಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಯಾವಾಗಲೂ ಹಾಡುವೆ. ನಿತ್ಯ ಜೀವ ನನಗೆ ತಂದೆ, ನಿತ್ಯ ಜೀವ ನನಗೆ ತಂದೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಡ್ಯಾಡಿ ನಿಮಗೆ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಹಲ್ಲೆಲೂಯಾ ಎಂದು ಯಾವಾಗಲೂ ಹಾಡುವೆ. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ, ನಿಮಗೆ ಸ್ತೋತ್ರ ಡ್ಯಾಡಿ, ಎಷ್ಟೊಂದು ಉಪಕಾರ ಮಾಡಿದ್ದೀರಿ, ನಾನು ಹೇಗೆ ಸುಮ್ಮನಿರ್ಲಿ ಅಪ್ಪ. ನಿಮಗೆ ಸ್ತೋತ್ರ ಏಸಪ್ಪ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನ ಕಣ್ಣೀರೆಲ್ಲ ಒರೆಸಿದೆ, ಸ್ತೋತ್ರ. ನಿನ್ನೆದೆಯಲ್ಲಿ ಒರಗಿಸಿಕೊಂಡೆ, ಸ್ತೋತ್ರ. ನನ್ನನ್ನು ಸಂತೈಸಿ ನಡೆಸಿರುವೆ, ಸ್ತೋತ್ರ. ಮನುಷ್ಯರೆಲ್ಲ ಕೈ ಬಿಟ್ಟಾಗಲೂ ನನ್ನನ್ನು ಕೈ ಬಿಡದೆ ಕರ ಹಿಡಿದು ನಡೆಸಿದ ಕರ್ತನು ನೀನಪ್ಪ. ನೀನು ನನ್ನ ತಂದೆ, ನೀನು ನನ್ನ ಡ್ಯಾಡಿ. ಹಲ್ಲೆಲೂಯಾ.
ಥ್ಯಾಂಕ್ ಯು. ನಿನ್ನ ಹಾಗೆ ಯಾರಿದ್ದಾರೆ? ನಿನ್ನ ಹಾಗೆ ಯಾರಿದ್ದಾರೆ? ಯಾರು ಇಲ್ಲಪ್ಪ. ನಿನ್ನ ಹಾಗೆ ನನ್ನನ್ನು ಪ್ರೀತಿಸುವವರು ಯಾರು ಇಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ. ಡ್ಯಾಡಿಯನ್ನು ನೋಡಿ ಹೇಳಿ, ಈ ಲೋಕವು ತ್ಯಜಿಸಲು ನೀ ನನ್ನ ಅಪ್ಪುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ನಿನ್ನ ಎದೆಯಲ್ಲಿ ಆ ಹಾಗೆಯನ್ನು ಮರೆಯುವೆ. ಕರಗಳನ್ನು ಚಾಚಿ ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ. ಥ್ಯಾಂಕ್ ಯು ಯೇಸಪ್ಪ, ಸ್ತೋತ್ರ ಯೇಸಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು. ಲೋಕ ನಮ್ಮನ್ನು ತ್ಯಜಿಸಿದರು, ನಮ್ಮನ್ನು ಎದೆಯಲ್ಲಿ ಒರಗಿಸುವ ತಂದೆ, ನಿನ್ನ ಎದೆಯಲ್ಲಿ ನಮ್ಮ ಎಲ್ಲ ನೋವನ್ನೆಲ್ಲ ಮರ್ತು ಬಿಡ್ತೀವಪ್ಪ. ಎಲ್ಲ ಸಂಕಟವನ್ನು ಮರ್ತು ಬಿಡ್ತೀವಿ ಸ್ವಾಮಿ. ನಮ್ಮ ಚಿಂತೆಯನ್ನೆಲ್ಲ ಮರ್ತು ಬಿಡ್ತೀವಪ್ಪ. ನಿಮ್ಮ ಎದೆಯಲ್ಲಿರುವ ಭಾಗ್ಯ ನಮಗೆ ಸಿಕ್ಕಿದೆ ಡ್ಯಾಡಿ. ಹಲ್ಲೆಲೂಯಾ. ನೀನೇ ನನ್ನ ಐಶ್ವರ್ಯ, ಏಕೈಕ ಐಶ್ವರ್ಯ. ಹೌದು ರಾಜ, ನೀನೇ ನನ್ನ ಐಶ್ವರ್ಯ, ಏಕೈಕ ಐಶ್ವರ್ಯ. ನಿನ್ನಲ್ಲೇ ನಲಿಯುವೆ, ನನ್ನನ್ನೇ ಮರೆಯುವೆ. ಹೌದು ಡ್ಯಾಡಿ, ನಿನ್ನಲ್ಲೇ ನಲಿಯುವೆ, ನನ್ನನ್ನೇ ಮರೆಯುವೆ. ಎಂತ ಸೌಭಾಗ್ಯ ಡ್ಯಾಡಿ. ಸ್ತೋತ್ರ ಯೇಸಪ್ಪ. ಓ ಡ್ಯಾಡಿ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸಪ್ಪ. ನೀನೇ ನನ್ನ ಐಶ್ವರ್ಯ, ಏಕೈಕ ಐಶ್ವರ್ಯ. ಬೇರೆಲ್ಲೂ ಸಿಗಲ್ಲ ಡ್ಯಾಡಿ. ನೀನೇ ನನ್ನ ಐಶ್ವರ್ಯ, ಏಕೈಕ ಐಶ್ವರ್ಯ. ನಿನ್ನಲ್ಲೇ ನಲಿಯುವೆ, ನನ್ನನ್ನೇ ಮರೆಯುವೆ. ಎಂತ ಸೌಭಾಗ್ಯ ಡ್ಯಾಡಿ. ನಿನ್ನಲ್ಲೇ ನಲಿಯುವೆ, ಓಹೋ ನನ್ನನ್ನೇ ಮರೆಯುವೆ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಓ ಡ್ಯಾಡಿ ಯೇಸಪ್ಪ, ಸ್ತೋತ್ರ ಓ ರಾಭಾಕಾಶಿಯಾನ ಯೇಸಪ್ಪ, ಸ್ತೋತ್ರ ಯೇಸಪ್ಪ. Hallelujah. Thank you. Hallelujah. Thank you. Hallelujah. Hallelujah. Thank you. ಒಂದು 2 ನಿಮಿಷ ಹಾಗೆ ಡ್ಯಾಡಿ ಜೊತೆಲೇ ಮಾತಾಡಿ. ನನ್ನ ತಂದೆ, ನನ್ನ ಬಂಧು ಬಳಗ ಎಲ್ಲ ನೀನೇ, ನನ್ನ ಆಪ್ತನು ನೀನೇ, ನನ್ನ ತಂದೆ. ಓ ಹಲ್ಲೆಲೂಯಾ. ತೋರಬ ಖುಷಿಕಲ. ಹಲ್ಲೆಲೂಯಾ. ಖುಷಿಕಲ.
ಡ್ಯಾಡಿ 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 ಡ್ಯಾಡಿ, ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಆರಾಧನೆ ಎಂದೆಂದು ನಿಮಗೆ ತಾನೇ ಆರಾಧನೆ. ನಮ್ಮ ತಂದೆಯೇ, ನಮ್ಮ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಹಲ್ಲೆಲೂಯಾ, ಎಂದೆಂದು ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಅರಿತ ಒಳ್ಳೆ ತಂದೆ ನೀನೇ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಅರಿತ ಒಳ್ಳೆ ತಂದೆ ನೀನೇ. ಕೂಗುವಾಗ ಹತ್ತಿರ ಬಂದು ಕೊರತೆಯ ನೀಗಿಸುವೆ. ಕೂಗುವಾಗ ಹತ್ತಿರ ಬಂದು ನನ್ನ ಕೊರತೆಯ ನೀಗಿಸುವೆ. ಅಪ್ಪ ಅಪ್ಪ ಎಂದು ನಿನ್ನ ಕೂಗುವೆ. ನಾ ಅಪ್ಪ ಅಪ್ಪ ಎಂದು ನಿನ್ನ ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿನಗೆ ತಾನೇ ಆರಾಧನೆ, 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 ಎಂದೆಂದು ನಿನಗೆ ತಾನೇ ಆರಾಧನೆ. ಥ್ಯಾಂಕ್ ಯು, ನಿನಗೆ ಆರಾಧನೆ. ಡ್ಯಾಡಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ. ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ಘನತೆಗೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು. ಹಾಲೆಲೂಯಾ. ಥ್ಯಾಂಕ್ ಯು ಅಪ್ಪ ಅಂತ ನಿನ್ನ ಸನ್ನಿಧಾನಕ್ಕೆ ಬರುವ ಭಾಗ್ಯ ನಮಗೆ ಸಿಕ್ಕಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ನಿನ್ನ ಸನ್ನಿಧಿಯಲ್ಲಿ ಬರುವಂಥ ಸೌಭಾಗ್ಯ ನಮಗೆ ಸಿಕ್ಕಿರುವುದಕ್ಕಾಗಿ ವಂದನೆ ಸ್ವಾಮಿ. ಥ್ಯಾಂಕ್ ಯು. ಮನುಷ್ಯರೆಲ್ಲ ತ್ಯಜಿಸಿದರು, ನಮ್ಮನ್ನು ಎದೆಯಲ್ಲಿ ಒರಗಿಸಿ ಸಂತೈಸುವಾತನು, ನಮ್ಮನ್ನು ಬಲಪಡಿಸುವಾತನು. ದಿಕ್ಕಿಲ್ಲದವರಿಗೆ ಆಧಾರ ನೀನೆ, ಆಶ್ರಯ ನೀನೆ. ಕೈ ಬಿಡಲ್ಪಟ್ಟವರನ್ನ ಕರ್ತನೆ ಕರೆ ಹಿಡಿದು ನಡೆಸುವಾತನು. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ಘನತೆ ಸಲ್ಲಿಸುತ್ತೇವೆ, ನಿನಗೆ ಆರಾಧನೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತಿನ ನಮ್ಮ ಧ್ಯಾನ ಮತ್ತು ಪ್ರಾರ್ಥನೆಗೆ ಅನುಕೂಲವಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ಓದೋಣ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಾವು ದೇವರ ಆಲಯ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರು ವಾಸ ಮಾಡುವ ಆಲಯ. ಕೊರಿಂಥದವರಿಗೆ ಬರೆದ ಅದೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ. 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಓ, ಈ ದೇಹವು ದೇವರಿಗೆ ಗರ್ಭಗುಡಿ. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ದೇವರು ನಮ್ಮನ್ನು ತನ್ನ ಆಲಯವಾಗಿ, ತಾನು ವಾಸ ಮಾಡುವ ಆಲಯವಾಗಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ನಮ್ಮನ್ನು ನಮ್ಮ ದೇಹವನ್ನು ಆತನ ಗರ್ಭಗುಡಿಯನ್ನಾಗಿ ಮಾಡಿಕೊಂಡಿದ್ದಾನೆ. ನಿಜವಾಗ್ಲೂ ನಾವು ಭಾಗ್ಯವಂತರು.
ಹಾಲೆಲೂಯ. ನೋಡಿ, ಯೋಚನೆ ಮಾಡಿ, ಭೂಮಿ ಆಕಾಶಗಳು ನಿರ್ಮಿಸಿದ ದೇವರು ನಮ್ಮೊಳಗೆ ವಾಸ ಮಾಡೋದಂದರೆ ಅದೆಂಥ ಸೌಭಾಗ್ಯ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲೋ ಇದ್ಕೊಂಡು ನಮ್ಮನ್ನು ಅಲ್ಲಿಗೆ ಬನ್ನಿ ಅಂತ ಹೇಳಿದರೆ ನಾವೆಲ್ಲ ಓಡಬೇಕಾಗಿತ್ತು. ಇವತ್ತು ಕೂಡ ಜನರಿಗೆ ಈ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಇಲ್ಲಿ ಓಡ್ತಾ ಇದ್ದಾರೆ. ಅಲ್ಲಿ ಹೋದರೆ ನನಗೆ ದೇವರ ದರ್ಶನ ಆಗುತ್ತಾ, ಇಲ್ಲಿ ಹೋದರೆ ದೇವರು ನನಗೆ ಪ್ರತ್ಯಕ್ಷ ಆಗ್ತಾನ, ಇಲ್ಲಿ ಹೋದರೆ ದೇವರ ಕರುಣೆ ಸಿಗ್ತದ, ಇಲ್ಲಿ ಹೋದರೆ ನನಗೊಂದು ಮುಕ್ತಿ ಸಿಗ್ತದ ಅಂತ ಓಡ್ತಾ ಇದ್ದಾರೆ. ಆದರೆ ಸತ್ಯಾಂಶ ಏನಂತ ಹೇಳಿದ್ರೆ, ಜೀವ ಸ್ವರೂಪನಾದ ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಈ ಸತ್ಯ ಬಹಳ ವಿಶೇಷವಾದದ್ದು. ಇವತ್ತು ಈ ಸೆನ್ಸ್, ದ ಲಿವಿಂಗ್ ಗಾಡ್ ಈಸ್ ವಿದಿನ್ ಮೀ ಅನ್ನುವಂಥ ಒಂದು ಸೆನ್ಸೊಂದಿಗೆ ಬಾಳುವ ಸೌಭಾಗ್ಯ ಇದೆ ನೋಡಿ. ನಿಜವಾಗ್ಲೂ ಗ್ರೇಟ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೈಲ್ ಆರ್ಮ್ಸ್ಟ್ರಾಂಗ್ ಯಾರು ಅಂತ ನಿಮಗೆ ಗೊತ್ತು. ನಮಗೆ 7th ಸ್ಟ್ಯಾಂಡರ್ಡ್ನಲ್ಲಿ ಆ ಸೆಂಟೆನ್ಸ್ ಇನ್ನೂ ನೆನಪಿನಲ್ಲಿದೆ. ಹೂ ಲ್ಯಾಂಡೆಡ್ ಆನ್ ದ ಮೂನ್ ಫಸ್ಟ್ ಅನ್ನುವ ಕ್ವೆಶನ್. ನೈಲ್ ಆರ್ಮ್ಸ್ಟ್ರಾಂಗ್ ಲ್ಯಾಂಡೆಡ್ ಆನ್ ದ ಮೂನ್ ಫಸ್ಟ್. ಸೊ ನೈಲ್ ಆರ್ಮ್ಸ್ಟ್ರಾಂಗ್ ಅವರು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಚಂದ್ರಲೋಕಕ್ಕೆ ಹೋದ್ದು ಕೂಡ ನನಗೆ ವಿಶೇಷವಾಗಿ ಅನಿಸ್ಲಿಲ್ಲ. ಚಂದ್ರನನ್ನು ಸೃಷ್ಟಿ ಮಾಡಿದ ದೇವರು ನನ್ನೊಳಗಿರುವುದು ವಿಶೇಷವಾಗಿ ಅನಿಸ್ತಾ ಇದೆ ಅಂತೇಳಿ. ಹಲ್ಲೆಲೂಯ. ನಾನು ಚಂದ್ರಲೋಕಕ್ಕೆ ಹೋದ್ದು ನನಗೆ ವಿಶೇಷವಾಗಿ ಅನಿಸಿಲ್ಲ ಅಂತೆ. ಜೀವ ಸ್ವರೂಪನಾದ ದೇವರು, ಚಂದ್ರಲೋಕವನ್ನು ಸೃಷ್ಟಿ ಮಾಡಿದ ದೇವರು ನನ್ನೊಳಗೆ ವಾಸ ಮಾಡ್ತಾನೆ ನೋಡ್ರಿ. ದ್ಯಾಟ್ ಈಸ್ ಗ್ರೇಟ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ನಿಜವಾಗಲೂ ನಾವು ಭಾಗ್ಯವಂತರು. ಕರ್ತನ ನಾಮಕ್ಕೆ ಸ್ತೋತ್ರ. ಯಾಕೆ ದೇವರು ನಮ್ಮೊಳಗೆ ವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದನು ಅಂತ ಹೇಳಿದ್ರೆ, ನಾವು ಈಗಾಗಲೇ ಧ್ಯಾನ ಮಾಡ್ತಾ ಇದ್ವಿ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದಿದೆವು. ಓದಿ ಇನ್ನೊಂದು ಸರಿ. ಯೋಹಾನ 14:16. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನು. ಹಲ್ಲೆಲೂಯ. ನಮಗೆ ಸಹಾಯ ಮಾಡಲಿಕ್ಕೆ ಬಂದಾತನು. ಓದಿ ನೆಕ್ಸ್ಟ್. ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಸದಾಕಾಲ ನಮಗೆ ಸಹಾಯ ಮಾಡಲಿಕ್ಕೆ ಪವಿತ್ರ ಆತ್ಮನಾಗಿ ನಮ್ಮೊಳಗೆ ಬಂದಿದ್ದಾನೆ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಹಲ್ಲೆಲೂಯ. ಈ ಸತ್ಯದ ಆತ್ಮನು ಸಹಾಯಕನಾಗಿ, ಜಸ್ಟ್ ಟು ಹೆಲ್ಪ್ ಯು. ಯಾಕೆ ದೇವರು, ಜೀವ ಸ್ವರೂಪನಾದ ದೇವರು ನಮ್ಮೊಳಗೆ ಯಾಕೆ ವಾಸ ಮಾಡ್ತಾನೆ ಇದ್ದಾನೆ? ಜಸ್ಟ್ ಟು ಹೆಲ್ಪ್ ಯು ಆ್ಯಂಡ್ ಮೀ. ನಿಮ್ಮನ್ನು ನನ್ನನ್ನು ಬಲಪಡಿಸಲಿಕ್ಕೆ, ನಮಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದಾರೆ. ಹಲ್ಲೆಲೂಯ. ಯಾವ್ಯಾವ ರೀತಿ ಹೆಲ್ಪ್ ತಗೋಬೋದು ಅಂತ ಹೇಳಿ ಈಗಾಗಲೇ ಧ್ಯಾನ ಮಾಡ್ತಾ ಇದ್ದೀವಿ. ಜಸ್ಟ್ ನಿಮಗೆ ನೆನಪಿಸ್ತಾ ಇದ್ದೀನಿ. ಟು ಗೈಡ್ ಅಸ್, ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ, ನಮ್ಮ ಜೀವಿತ ಪ್ರತಿಯೊಂದರಲ್ಲಿ, ಈವನ್ ಸಣ್ಣ ಸಣ್ಣ ವಿಷಯದಲ್ಲೂ ಸಹ ನಮಗೆ ಗೈಡ್ ಮಾಡ್ತಾನೆ, ನಮಗೆ ಮಾರ್ಗದರ್ಶನ ಕೊಡ್ತಾನೆ. ನಾವು ಈಗಾಗಲೇ ಧ್ಯಾನ ಮಾಡಿದ್ದು ನೆನಪಿರ್ಬೋದು. ಗಾಡ್ ಬ್ಲೆಸ್ ಯು. ಒಂದು ಸಾಕ್ಷಿಯುಳ್ಳ ಜೀವಿತ ಜೀವಿಸಲಿಕ್ಕೆ ನಮಗೆ ಬೇಕಾದ ಬಲ ಕೊಡ್ತಾನೆ. ಪವಿತ್ರ ಆತ್ಮನ ಬಲ ಬಂದಾಗ ನಾವು ನಿಜವಾಗ್ಲೂ ಪಾಪವನ್ನು ಜಯಿಸಿ ಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ನಾವು ಜೀವಿಸ್ಬೋದು. ಹಲ್ಲೆಲೂಯ. ಮೂರನೇದಾಗಿ, ಫಲಭರಿತ ಜೀವಿತವನ್ನು ಜೀವಿಸಲಿಕ್ಕೆ ನಾವು ಇನ್ನು ಅನೇಕರಿಗೆ ಪ್ರಯೋಜನವುಳ್ಳವರಾಗಿ, ಪವಿತ್ರಾತ್ಮನ ಫಲಗಳಿಂದ ಅಲಂಕೃತ ಆಗಿ ಬೆಳಗುವಂತೆ, ಈ ಸಮಾಜಕ್ಕೆ ಆಶೀರ್ವಾದವಾಗಿರುವಂತೆ, ದೇವರ ರಾಜ್ಯಕ್ಕೆ ಪ್ರಯೋಜನವುಳ್ಳವರಾಗಿ ಇರುವಂತೆ, ನಾವು ಫಲಭರಿತರಾಗಿರುವಂತೆ ಆತ ನಮ್ಮೊಳಗೆ ಬಂದನು. ಇನ್ನೊಂದು 4ನೇ ಅಂಶವಾಗಿ ನಾವು ಧ್ಯಾನ ಮಾಡಿದೆವು. ಹೇಗೆ ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಅದರಿಂದ ಪ್ರಾರ್ಥನಾ ಜೀವಿತದಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಆತನು ನಮ್ಮ ಜೀವಿತಕ್ಕೆ ಬಂದನು. ಹಲ್ಲೆಲೂಯ. 5ನೇದಾಗಿ, ನಮ್ಮನ್ನು ಮಹಿಮೆಯಿಂದ ಮಹಿಮೆಗೆ ನಡೆಸಿ ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ರೂಪಿಸಲಿಕ್ಕೆ ಬಂದನು. ಹಲ್ಲೆಲೂಯ. ನೋಡಿ, ನಾವು ಕ್ರಿಸ್ತನ ರೂಪದಂತೆ ಆಗಬೇಕು. ಅದಕ್ಕಾಗಿಯೇ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ. ಯೇಸು ಕ್ರಿಸ್ತನು ಹೇಗಿದ್ದಾನೋ ಅದೇ ರೀತಿ ನಾವು ಕೂಡ ರೂಪಾಂತರ ಆಗಬೇಕು. ಈ ಕಾರ್ಯವನ್ನು ನಮ್ಮೊಳಗೆ ಸಾಧಿಸಲಿಕ್ಕಾಗಿಯೇ ಪರಿಶುದ್ಧಾತ್ಮನು ನಮ್ಮೊಳಗೆ ಬಂದನು. ಹಲ್ಲೆಲೂಯ. ಈ ಪವಿತ್ರಾತ್ಮನು ನಮ್ಮನ್ನು ಕ್ರಿಸ್ತನ ಹಾಗೆ ಮಾರ್ಪಡಿಸುವವನು. ದಿನದಿಂದ ದಿನ, ಫ್ರಮ್ ಗ್ಲೋರಿ ಟು ಗ್ಲೋರಿ. ಹಲ್ಲೆಲೂಯ. ಮಹಿಮೆಯಿಂದ ಮಹಿಮೆಗೆ, ಎವ್ರಿ ಡೇ ಟ್ರಾನ್ಸ್ಫಾರ್ಮೇಷನಲ್ಲಿ, ನೂತನತೆಯಲ್ಲಿ, ಚೈತನ್ಯದಲ್ಲಿ, ಲವಲವಿಕೆಯಲ್ಲಿ ನಾವು ಮುಂದೆ ಸಾಗುತ್ತಾ ದಿನದಿಂದ ದಿನ ಕ್ರಿಸ್ತನ ಸಾರೂಪ್ಯವನ್ನು ನಾವು ಪಡ್ಕೊಳ್ಳುವ ಹಾಗೆ ನಮ್ಮೊಳಗೆ ಕಾರ್ಯ ಸಾಧಿಸಲಿಕ್ಕೆ ಪರಿಶುದ್ಧಾತ್ಮನು ಬಂದನು. ಹಲ್ಲೆಲೂಯ. ಸೊ ನಾವು ಒಳ್ಳೆ ಸದ್ಬಳಕೆಯನ್ನು ಮಾಡಿಕೊಳ್ಬೇಕು. ಇವತ್ತು ಇನ್ನೊಂದು ಅಂಶವನ್ನು ನಾವು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಇವತ್ತು ಕೇಳ್ಕೊಳ್ಳೋಣ. ನಮಗೆ ಆ ಕೃಪೆ ಕೊಡಪ್ಪ ಅಂತ ಹೇಳಿ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸ 2ನೇ ಅಧ್ಯಾಯ 18ನೇ ವಾಕ್ಯ.
ಎಫೆಸ 2:18. ಹ್ಮ್. ಆತನ ಮೂಲಕ ಹ್ಮ್. ನಾವು ನೀವು ಹ್ಮ್. ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಈ ಆತ್ಮನನ್ನು ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಅಕ್ಸೆಸ್ ಟು ರೀಚ್ ದ ಫಾದರ್. ತಂದೆಯನ್ನು ರೀಚ್ ಮಾಡಲಿಕ್ಕೆ, ತಂದೆಯ ಬಳಿಯಲ್ಲಿ ಬರಲಿಕ್ಕೆ, ತಂದೆಯ ಸಮ್ಮುಖವನ್ನು ಸವಿಲಿಕ್ಕೆ ಅಕ್ಸೆಸ್ ಅಂದರೆ ನಮಗೆ ಸ್ವೀಕಾರ ಅಂದರೆ ನಮಗೆ ಹೋಗಲಿಕ್ಕೆ ಮಾರ್ಗ ಆಯಿತು. ಈ ಪವಿತ್ರಾತ್ಮನಿಂದ ತಂದೆಯ ಸಾನ್ನಿಧ್ಯವನ್ನು ನಾವು ಅನುಭವಿಸಲಿಕ್ಕೆ ಅವಕಾಶ ಆಯಿತು. ಹಲ್ಲೆಲೂಯ. ತಂದೆಯ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಅವಕಾಶ ಆಯಿತು. ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರ ಸಾನ್ನಿಧ್ಯವನ್ನು ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಥ್ರೂ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇಂಗ್ಲೀಷ್ನಲ್ಲಿ ಓದಿದ್ರೆ ಅಕ್ಸೆಸ್ ಅಂತ ಹೇಳಿ ಆ ಪದ ಬಳಕೆಯಾಗಿದೆ. ಅಂದರೆ ನಾವು ಉದಾಹರಣೆಗೆ ಒಂದು ಕಂಪ್ಯೂಟರ್ ಮೊಬೈಲ್ನಲ್ಲಿ ನೀವು ಪಾಸ್ವರ್ಡ್ ಹಾಕ್ಬಿಟ್ರೆ ಬೇರೆ ಯಾರೂ ಓಪನ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ನೋ ಅಕ್ಸೆಸ್. ನಿಮಗೆ ಅದರಲ್ಲಿ ಒಳಗೆ ಎಂಟ್ರಿ ಆಗಲಿಕ್ಕೆ ಅವಕಾಶ ಇಲ್ಲ. ಆದರೆ ಇವತ್ತು ನಮಗೆ ತಂದೆ ಸಮ್ಮುಖಕ್ಕೆ ಹೋಗಲಿಕ್ಕೆ ಪಾಸ್ವರ್ಡ್ ಸಿಕ್ಕಿದೆ. ಹಲ್ಲೆಲೂಯ. ದ ಗ್ರೇಟ್ ಮೋಸ್ಟ್ ಹೋಲಿ ಪ್ಲೇಸ್ ಒಳಗೆ ಎಂಟ್ರಿ ಮಾಡಲಿಕ್ಕೆ ನಮ್ಮನ್ನು ತಗೊಂಡೋಗೋರು ಯಾರು ಅಂದರೆ ಪವಿತ್ರಾತ್ಮನು. ಯಾರು ಪವಿತ್ರಾತ್ಮನಿಗೆ ಹೆಚ್ಚು ಅವಕಾಶ ಕೊಡ್ತಾರೋ ದೇ ವಿಲ್ ಎಂಟರ್ ಇನ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಹಲ್ಲೆಲೂಯ. ತಾಬೋರ್ ಶಿಖರದ ಅನುಭವ, ಸಿನಾಯ್ ಬೆಟ್ಟದ ಅನುಭವ, ಈ ಅನುಭವಕ್ಕೆ ನಮ್ಮನ್ನು ತಗೊಂಡೋಗ್ಲಿಕ್ಕಾಗಿಯೇ ಪರಿಶುದ್ಧಾತ್ಮನ ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ನಿಜವಾಗ್ಲೂ ನಾವು ಭಾಗ್ಯವಂತರ್ರಿ. ನಮ್ಗೆ ಸಿಕ್ಕಿರುವ ಸೌಭಾಗ್ಯ ಯಾರಿಗೂ ಸಿಕ್ಕಿಲ್ಲ. ಕರ್ತನಾಮಕ್ಕೆ ಸ್ತೋತ್ರ. ತಂದೆಯನ್ನು ಅಪ್ಪ ಅಂತ ಕರಿಬೇಕಾದ್ರೆ ಆ ಅರ್ಹತೆ ನಮಗೆ ಸಿಕ್ಕಿರೋದು ಥ್ರೂ ದ ಹೋಲಿ ಸ್ಪಿರಿಟ್. ಪ್ರೈಸ್ ದ ಲಾರ್ಡ್. ತಂದೆಯನ್ನು ಆರಾಧನೆ ಮಾಡಲಿಕ್ಕೆ ಯಾರು ದೇವರಾತ್ಮನೊಂದಿಗೆ ನಿಕಟವಾಗಿ ಕಮ್ಯೂನಿಯನ್ ಫೆಲೋಶಿಪ್ ಹೊಂದ್ಕೊಳ್ತಾರೋ ಅವರು ಒಳ್ಳೆ ವರ್ಷಿಪ್ ಮಾಡ್ಬೋದು. ಅನೇಕ ನೆನೆಸ್ತಾರೆ ಹಾಡಾಡ್ಬಿಟ್ರೆ ಆರಾಧನೆ, ಕುಣಿದು ಕುಪ್ಪಳಿಸ್ಬಿಟ್ರೆ ಆರಾಧನೆ ಅಂತ ಹೇಳಿ. ಅದೆಲ್ಲ ಜಸ್ಟ್ ಅಂಗಳದ ಅನುಭವದಲ್ಲೇ ಇವತ್ತು ಅನೇಕರು ಮೋಸ ಹೋಗಿದ್ದಾರೆ. ಆರಾಧನೆ ಅಂತ ಹೇಳಿ ಚೆನ್ನಾಗಿ ಕುಣಿದು ಕೈ ಚಪ್ಪಾಳೆ ತಟ್ಟಿ ಬೆವರೆಲ್ಲ ಬಂದು ಬಿದ್ದು ಹೊರಲಾಡಿದ್ರೆ ಆರಾಧನೆ ಅಂತ ನೆನೆಸ್ಬಿಡ್ತಾರೆ. ಮೋಸ ಹೋಗ್ಬಿಡ್ಬೇಡ್ರಿ. ದಟ್ ಈಸ್ ಓನ್ಲಿ ಅಂಗಳ. ಉತ್ಸಾಹ ಧ್ವನಿಯೊಡನೆ ಬರುವುದು ಜಸ್ಟ್ ಅಂಗಳದಿಂದ ಜಸ್ಟ್ ಎಂಟ್ರಿ ಆಗೋದಷ್ಟೇ. ಇನ್ನು ಪರಿಶುದ್ಧ ಸ್ಥಳ ಇದೆ, ಮಹಾಪರಿಶುದ್ಧ ಸ್ಥಳ ಇದೆ. ಸೊ ಡೀಪರ್ ಎಕ್ಸ್ಪೀರಿಯನ್ಸ್ ವಿತ್ ದ ಲಾರ್ಡ್. ಹಲ್ಲೆಲೂಯ. ಇನ್ನು ಆಳವಾದ ಅನುಭವ, ದೇವರೊಂದಿಗೆ ಅನುಭವ. ಹೋಲಿ ಸ್ಪಿರಿಟ್ ಕ್ಯಾನ್ ಟೇಕ್ ಯು ಇನ್ ಟು ದ್ಯಾಟ್. ಹಲ್ಲೆಲೂಯ. ಪರಿಶುದ್ಧಾತ್ಮ ನಮ್ಮನ್ನು ಆ ಅನುಭವದಲ್ಲಿ ತಗೊಂಡೋಗ್ತಾರೆ. ಇನ್ನೊಂದು ವಚನವನ್ನು ಓದಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಗಲಾತ್ಯ 4:6. ಗಲಾತ್ಯ 4:6. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹಲ್ಲೆಲೂಯ. ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು, ಯೇಸು ಕ್ರಿಸ್ತನಿಗೆ ಯಾವ ದೇವರ ಆತ್ಮನಿದೆಯೋ ಅದೇ ಆತ್ಮನನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ನಾವು ಆತನನ್ನು ಅಪ್ಪ ಅಂತ ಕರೀಬೋದು. ದಟ್ ಈಸ್ ವರ್ಷಿಪ್. ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ, ಮೇಲೆತ್ತಿ ಹಾಡುವೆ, ಜೀವಂತ ದಿನವೆಲ್ಲ. ಅಪ್ಪ ಅಂತ ಕೂಗ್ಲಿಕ್ಕೆ ಸುಮ್ಮನೆ ಬರಲ್ಲಪ್ಪ. ಅದು ನಿಮ್ಮೊಳಗಿರುವ ದೇವರ ಆತ್ಮನು ಆ ಉತ್ತೇಜನವನ್ನು ಕೊಡುವಾತನು. ಯಾರು ದೇವರ ಆತ್ಮನ ಪ್ರಸನ್ನತೆಯಲ್ಲಿ, ದೇವರ ಆತ್ಮನೊಂದಿಗೆ ಒಂದು ನಿಕಟ ಬಾಂಧವ್ಯದಲ್ಲಿದ್ದಾರೋ ಅವರ ವರ್ಷಿಪ್ಪೇ ಬೇರೆ. ಅವರಿಂದ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅವರು ಅಪ್ಪ ಡ್ಯಾಡಿ ಆ ಸಾನ್ನಿಧ್ಯವನ್ನು ಅಪರಿಮಿತವಾಗಿ ಎಂಜಾಯ್ ಮಾಡ್ತಾರೆ. ಹಲ್ಲೆಲೂಯ. ದೇವರ ಮಕ್ಕಳಾಗಿ ನಾವು ಈ ಮೋಸ್ಟ್ ಹೋಲಿ ಪ್ಲೇಸ್ನ ಅನುಭವವನ್ನು, ದೇವರ ಸಾನ್ನಿಧ್ಯದ ಸೌಭಾಗ್ಯವನ್ನು, ಆತನ ಸಮ್ಮುಖದಲ್ಲಿ ಮಹಿಮೆಯ ಎಕ್ಸ್ಪೀರಿಯನ್ಸ್ ಅನುಭವ ಏನಿದೆ ಅದನ್ನು ನಾವು ಅನುಭವಿಸೋರಾಗಿ ಆಗಬೇಕು. ಹಲ್ಲೆಲೂಯ. ಡಿಪೆಂಡ್ ಅಪಾನ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಆತ್ಕೊಳ್ಳಿ. ಪ್ರತಿದಿನ ಆರಾಧನೆ ಮಾಡುವಾಗ ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ನೀವಾಗಿ ಎಂಟ್ರಿ ಆಗಬೇಡಿ. ನಾವು ಹಾಡು ಹಾಡಿಬಿಟ್ರೆ ಅದು ಆರಾಧನೆ ಆಗೋದಿಲ್ಲ. ಕೈ ಚಪ್ಪಾಳೆ ತಟ್ಬಿಟ್ರೆ ಅದು ಆರಾಧನೆ ಆಗೋದಿಲ್ಲ. ಸೊ ನಾವು ಇನ್ನು ಆಳವಾದ ಅನುಭವದೊಳಗೆ ನಾವು ಹೋಗಲಿಕ್ಕೆ ಹೋಲಿ ಸ್ಪಿರಿಟ್ ಇಸ್ ಹಿಯರ್ ಟು ಗಿವ್ ಯು ದ ಗೇಟ್ ಪಾಸ್. ಅಂದರೆ ಗೇಟ್ ಪಾಸ್ ಅಂದರೆ ತಪ್ಪಾಗಿ ತಿಳ್ಕೊಬಿಡಬಾರ್ದು. ನಮಗೆ ಎಂಟ್ರಿ, ನಮಗೆ ಒಳಗೆ ಹೋಗಲಿಕ್ಕೆ ನಮಗೆ
ಅನುಮತಿ, ಪ್ರೋತ್ಸಾಹ, ಮಾರ್ಗ ಮಾಡುವ ಆತನು. ಹಾಲೆಲೂಯಾ. ನಮ್ಮನ್ನು ಕರ್ಕೊಂಡು ಹೋಗುವ ಆತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಇವತ್ತು ನಾವು ಹೋಲಿ ಸ್ಪಿರಿಟ್ನ ಡಿಪೆಂಡ್ ಆಗೋಣ. ನಾವು ಆರಾಧನೆ ಮಾಡೋದಕ್ಕಿಂತ ಮುಂಚೆ ಪವಿತ್ರಾತ್ಮನ ಕೇಳ್ಕೊಂಡು, ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ಈ ಸಾನ್ನಿಧ್ಯದ ಸಮಯವನ್ನು ನೀನು ತಗೋ ಸ್ವಾಮಿ. ಅನೇಕ ಸಂದರ್ಭಗಳಲ್ಲಿ ಕೆಲವರು ಈ ರೀತಿಯಾಗಿ ಫೀಲ್ ಮಾಡ್ತಾರೆ, ಪವಿತ್ರಾತ್ಮನ ಮೊದಲೇ ಬಂದುಬಿಟ್ನಲ್ಲ, ಮತ್ತೆ ಯಾಕೆ ಬನ್ನಿ ಅಂತ ಕರೀಬೇಕು ಅಂತ ಹೇಳಿ. ಅವ್ರಿಗಿನ್ನೂ ಇದರ ಅನುಭವ ಇಲ್ಲ, ಪವಿತ್ರಾತ್ಮನ ಅನುಭವ ಇಲ್ಲದೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇದು ಪವಿತ್ರಾತ್ಮನ ಬನ್ನಿ ಅಂತ ಕರೆಯೋದಲ್ಲ, ಪವಿತ್ರಾತ್ಮನಿಗೆ ನಾವು ಹ್ಯಾಂಡ್ ಓವರ್ ಮಾಡೋದು. ಯು ಟೇಕ್ ಓವರ್, ಯು ಲೀಡ್ ಮೀ, ಯು ಟೇಕ್ ಮೀ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಹಾಲೆಲೂಯಾ. ದ ಹೋಲಿ ಸ್ಪಿರಿಟ್ಗೆ ನಾವು ಪವಿತ್ರಾತ್ಮನು ಜೆಂಟಲ್ಮ್ಯಾನ್. ಹಾಲೆಲೂಯಾ. ಅವರು ಒಂದು ಯಾವುದು ಅತಿಕ್ರಮಿಸಿ ಬರೋದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ದೇವರಾತ್ಮನು ಯಾರ ಜೀವಿತದಲ್ಲಿ ಅತಿಕ್ರಮಿಸಿ ಬರೋದಿಲ್ಲ. ಬಾಗಿಲ ಬಳಿಯಲ್ಲಿ ನಿಂತು ತಟ್ತಾನೆ. ನಾವಾಗಿ ತೆಗೆದುಕೊಟ್ರೆ, ಬಾಗಿಲು ತೆಗೆದ್ರೆ ಒಳಗೆ ಬರ್ತಾನೆ. ನಾವು ಆತನಿಗೆ ಅನುಮತಿ ಕೊಟ್ಟರೆ ಒಳಗೆ ಬರ್ತಾನೆ. ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ನೀವು ತಗೊಳ್ಳಿಯಪ್ಪ, ನೀವು ಈ ಸಮಯವನ್ನು ತಗೊಳ್ಳಿ, ನಮ್ಮನ್ನು ಲೀಡ್ ಮಾಡಿ, ಮಹಾಪರಿಶುದ್ಧ ಸ್ಥಳದೊಳಗೆ ನಡೆಸಿ, ತಂದೆಯನ್ನು ಮ್ಯಾಕ್ಸಿಮಮ್ ಆರಾಧನೆ ಮಾಡುವಂತೆ ನನ್ನನ್ನು ನಡೆಸಿ ಅಂತ ಹೇಳಿ ನಾವು ಕೇಳಬೇಕು. ಹಾಲೆಲೂಯ. ಆಗ ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾನೆ. ಹಾಲೆಲೂಯ. ನಮ್ಮನ್ನು ಆಳವಾದ ಅನುಭವಕ್ಕೆ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೂ ಡೀಪರ್ ಲೆವೆಲ್ ವರ್ಷಿಪ್ಗೆ, ವಾಣಿಯಲ್ಲಿ ಹಾಗೇ ಆತನ ಜೊತೆ ಮಾತಾಡ್ಕೊಂಡಿರಲಿಕ್ಕೆ, ವಾಣಿಯಲ್ಲಿ ಆತನ ಜೊತೆ ಮಾತಾಡ್ಕೊಂಡೇ ಇರಲಿಕ್ಕೆ ಇನ್ನೂ ಆಳವಾದ ಅನುಭವಕ್ಕೆ ತಗೊಂಡೋಗ್ತಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೇಳೋಣ, ಪರಿಶುದ್ಧಾತ್ಮನೇ ನನ್ನನ್ನು ಪ್ರತಿದಿನ ಆರಾಧನೆಯಲ್ಲಿ, ಪ್ರತಿ ಭಾನುವಾರದ ಆರಾಧನೆಯಲ್ಲಿ, ಯಾವಾಗಲೂ ಆರಾಧನೆಗೆ ಅಂತ ನಾನು ಕೂತ್ಕೊಳ್ತೀನೋ ಅಥವಾ ನಾನು ಸಿದ್ಧ ಆಗ್ತೀನೋ, ನನ್ನನ್ನು ನೀವು ಲೀಡ್ ಮಾಡಬೇಕಪ್ಪ, ನೀವು ನಡೆಸಬೇಕು ಪವಿತ್ರಾತ್ಮನೇ. ಆ ಟೈಮ್ನ ನಿನಗೆ ಬಿಟ್ಕೊಡ್ತೀನಪ್ಪ ಅಂತ ಹೇಳಿ ನಾವೊಂದು ಡೆಡಿಕೇಟ್ ಮಾಡಿ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮ ಹತ್ರ ಕೇಳ್ಕೊಳ್ಳೋಣ, ನೀವು ನನ್ನನ್ನು ನಡೆಸಬೇಕು. ನಿಮ್ಮ ಹತ್ರ ಕೀ ಇದೆ, ನಿಮ್ಮ ಹತ್ರ ಪಾಸ್ವರ್ಡ್ ಇದೆ. ಹಾಲೆಲೂಯ. ನೀವೇ ಪಾಸ್ವರ್ಡ್. ನೀವು ಬಂದರೆ ಮಾರ್ಗ ತೆರೀತದೆ. ನೀವು ನನ್ನನ್ನು ಟೇಕ್ ಓವರ್ ಮಾಡಿಕೊಂಡ್ರೆ ನನ್ನ ಶರೀರ ಭಾವಗಳೆಲ್ಲ ಅಡಗಿ ಹೋಗ್ತದೆ. ನೀವು ನನ್ನ ಮೈಂಡನ್ನು ಆವರಿಸ್ಕೊಂಡ್ಬಿಟ್ರೆ ಮನಸ್ಸು ಚಂಚಲ ಆಗೋದೆಲ್ಲ ತಪ್ಪಿ ಹೋಗಿ ದೈವ ಸಾನ್ನಿಧ್ಯದ ಮೇಲೆ ಕಾನ್ಸಂಟ್ರೇಷನ್ ಉಂಟಾಗ್ತದೆ. ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್ ಮೀ. ಹಾಲೆಲೂಯ. ಇಂಥ ಒಂದು ಡೀಪರ್ ಎಕ್ಸ್ಪೀರಿಯನ್ಸ್ನಲ್ಲಿ ನಮ್ಮನ್ನು ತಗೊಂಡೋಗ್ಲಿಕ್ಕೆ, ತಂದೆಯ ಸಮಕ್ಷಮವನ್ನು ನಾವು ಸವಿಯುವಂತೆ, ಮಹಾಪರಿಶುದ್ಧ ಸ್ಥಳವನ್ನು ನಾವು ಸವಿಯುವಂತೆ, ತಾಬೋರ್ ಶಿಖರದ ಮಹಿಮೆಯನ್ನು ಸವಿಯುವಂತೆ, ಸಿನಾಯ್ ಬೆಟ್ಟದ ಗ್ಲೋರಿಯನ್ನು ನಾವು ಸವಿಯುವಂತೆ ಈ ದೇವರಾತ್ಮನು ನಮಗೆ ಹೆಲ್ಪ್ ಮಾಡ್ತಾರೆ. ಹಾಲೆಲೂಯ. ಒಂದು ನಿಮಿಷ ಕಣ್ಣುಗಳ ಮುಚ್ಚಿ ಕೇಳೋಣ. ಕಮ್ ಹೋಲಿ ಸ್ಪಿರಿಟ್, ಗಿವ್ ಮಿ ದಟ್ ಎಕ್ಸ್ಪೀರಿಯನ್ಸ್. ನನಗೆ ತಾಬೋರ್ ಶಿಖರದ ಅನುಭವ ಬೇಕು, ಸಿನಾಯ್ ಬೆಟ್ಟದ ಅನುಭವ ಬೇಕು, ಮಹಾಪರಿಶುದ್ಧ ಸ್ಥಳದ ಅನುಭವ ಬೇಕು. ಯು ಟೇಕ್ ಮೀ ಇನ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್ ಲಾರ್ಡ್. ಯು ಟೇಕ್ ಮೀ, ಓ ಹಾಲೆಲೂಯ, ಟು ದ ಮೌಂಟ್ ಝಾಯನ್ ಎಕ್ಸ್ಪೀರಿಯನ್ಸ್. ಯು ಟೇಕ್ ಮೀ to the Mount Carmel experience. You take me to the Tabor experience. Hallelujah. ಪರಿಶುದ್ಧಾತ್ಮ ನನ್ನನ್ನು ತಗೊಂಡೋಗಿ ತಂದೆಯ ಸಮ್ಮುಖಕ್ಕೆ ಅಕ್ಸೆಸ್ ನೀವೇ. ಹಾಲೆಲೂಯ. ನಿಮ್ಮಲ್ಲೇ ಮಾರ್ಗ ಇರೋದು. ಥ್ಯಾಂಕ್ ಯು. ದೈವ ಸಾನ್ನಿಧ್ಯದ ಸವಿ ಪರಿಶುದ್ಧಾತ್ಮನಿಲ್ಲದೆ ಸಾಧ್ಯ ಇಲ್ಲಪ್ಪ. ಪರಿಶುದ್ಧಾತ್ಮನೇ ನೀನಿಲ್ಲದೆ ಸಾಧ್ಯ ಇಲ್ಲ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಯು ಕಮ್, ಯು ಟೇಕ್ ಓವರ್, ಯು ಲೀಡ್ ಅಸ್. ತಂದೆಯ ಸಮಕ್ಷಮಕ್ಕೆ ನಮ್ಮನ್ನು ನಡೆಸಿ, ಅಪ್ಪ ಅಂತ ಕರೆಯುವ ಅನುಭವಕ್ಕೆ ನಡೆಸಿ, ಡ್ಯಾಡಿ ಅಂತ ಹೇಳಿ ಆತನ ಸಾನ್ನಿಧ್ಯವನ್ನು ಸವಿಯುವ ಸೌಭಾಗ್ಯಕ್ಕೆ ನಡೆಸಿ. ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ನಮ್ಮನ್ನು ಆರಾಧನೆಯಲ್ಲಿ ನಡೆಸಿ. ಪ್ರತಿ ಭಾನುವಾರ ನಾವು ಸುಮ್ಮನೆ ಹಾಡಾಡ್ಬಿಟ್ಟು ಹೋಗ್ಬಿಡ್ಬಾರ್ದಪ್ಪ. ಕುಣಿದು ಕೈ ಚಪ್ಪಾಳೆ ತಟ್ಬಿಟ್ಟು ಹೋಗ್ಬಿಡ್ಬಾರ್ದು. ಮೋಸ್ಟ್ ಹೋಲಿ ಪ್ಲೇಸ್ ಒಳಗೆ ಎಂಟ್ರಿ ಆಗಬೇಕು. ನಿನ್ನ ಮಹಿಮೆಯನ್ನು ಕಂಡು ಹೋಗಬೇಕು ಸ್ವಾಮಿ. ನಿನ್ನ ಪ್ರಭಾವವನ್ನು ಕಂಡು ಹೋಗಬೇಕು. ತಾಬೋರ್ ಶಿಖರದ ಮಹಿಮೆಯನ್ನು ನಾವು ಕಾಣಬೇಕು. ಮೋಶೆ ಕಂಡಂಥ ಸಮ್ಮುಖವನ್ನು ನಾವು ಕಾಣಬೇಕು. ಹಾಲೆಲೂಯ. ಓ, ನಮ್ಮನ್ನು ಡೀಪರ್ ಎಕ್ಸ್ಪೀರಿಯನ್ಸ್ಗೆ ತಗೊಂಡೋಗಿ ಹೋಲಿ ಸ್ಪಿರಿಟ್. ನಮ್ಮನ್ನು ತಗೊಂಡು ಹೋಗಿ ಹೋಲಿ ಸ್ಪಿರಿಟ್ ಗಾಡ್. ನಮ್ಮ ಕೈಲಿ ಆಗಲ್ಲ. ನಮ್ಗೆ ಅಂತ ಹೇಳಿನೇ ನಮ್ಮನ್ನು ಬಲಪಡಿಸಲಿಕ್ಕೆ, ನಮಗೆ ಹೆಲ್ಪ್ ಮಾಡಲಿಕ್ಕೆ ನೀವು ಬಂದಿದ್ದೀರಿ.
ಹೆಲ್ಪ್ ಮೀ. ನನ್ನ ಜೊತೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಹೆಲ್ಪ್ ಎವ್ರಿ ಒನ್ ಟು ಗೆಟ್ ಇನ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಮಹಾಪರಿಶುದ್ಧ ಸ್ಥಳದೊಳಗೆ ಎಂಟ್ರಿ ಮಾಡಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡಿ ಪರಿಶುದ್ಧಾತ್ಮರೇ. ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ. ಭಾನುವಾರ ಆರಾಧನೆ ಅಂತ ಬಂದರೆ ನಿನ್ನ ಸಾನ್ನಿಧ್ಯದ ಸವಿಯನ್ನು ರುಚಿ ನೋಡಿದೆ, ನಿನ್ನ ಮಹಿಮೆಯನ್ನು ನೋಡಿದೆ, ನಿನ್ನ ಗ್ಲೋರಿಯನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ, ಯಾರು ಹಿಂತಿರುಗಿ ಮನೆಗೆ ಹೋಗಬಾರ್ದು. ಪ್ರಾರ್ಥನೆಗಂತ ಕುಳಿತಾಗ ಕರ್ತನ ನಿನ್ನ ಸಾನ್ನಿಧ್ಯವನ್ನು ಸವಿಯಿದೆ, ಯಾರು ಹೋಗಬಾರ್ದಪ್ಪ. ಕಾಟಾಚಾರದ 4 ಹಾಡು ಹಾಡಿ ಕೈ ಚಪ್ಪಾಳೆ ತಟ್ಟಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಕಾಟಾಚಾರದ ಪ್ರಾರ್ಥನೆ ಯಾರ್ದು ಆಗಬಾರ್ದು ಸ್ವಾಮಿ. ನಿನ್ನ ಸಾನ್ನಿಧ್ಯವನ್ನು ಸವಿಯುವ ಸೌಭಾಗ್ಯದಲ್ಲಿ ಒಬ್ಬೊಬ್ಬರನ್ನು ನಡೆಸಿ. ಹೋಲಿ ಸ್ಪಿರಿಟ್, ಯು ಟೇಕ್ ಅಸ್ ಇನ್ ಟು ದ್ಯಾಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನಿನ್ನ ಕೃಪೆಗಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮಗೆ ಆ ಭಾಗ್ಯ ಕೊಡಿ. ನನ್ನ ಜೊತೆ ಸೇರಿಗೆ ಯಾರೆಲ್ಲ ದಾಹದಿಂದ ಕೇಳ್ತಾ ಇದ್ದಾರೋ ಒಬ್ಬೊಬ್ಬರಿಗೆ ಈ ಕೃಪೆ ಕೊಡಿ ಸ್ವಾಮಿ. ಹಲ್ಲೆಲೂಯಾ. ಮಾತ್ರ ಅಲ್ಲ ಕರ್ತನೆ, ನಮ್ಮ ರಾಜ್ಯದಲ್ಲಿ ಎಲ್ಲ ದೇವ ಜನರಿಗೆ ಈ ಅನುಭವ ಕೊಡಿಯಪ್ಪ. ಯಾರು ನಾಮಧೇಯವಾಗಿ ಉಳ್ಕೋಬಾರ್ದು. ಥ್ಯಾಂಕ್ ಯು. ಪ್ರತಿಯೊಬ್ಬರ ಪ್ರಾರ್ಥನೆ ಆರಾಧನೆ ಸಮಯ ಮಹಿಮೆಯ ಸಮಯವಾಗಿರಲಿ, ನಿನ್ನ ಗ್ಲೋರಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುವ ಸಮಯವಾಗಿರಲಿ, ತಂದೆಯ ಸಮಕ್ಷಮವನ್ನು ರುಚಿ ನೋಡುವ ಅನುಭವ ಆಗಿರಲಿ. ಹಲ್ಲೆಲೂಯಾ. ಮೋಸ್ಟ್ ಹೋಲಿ ಪ್ಲೇಸ್ನಲ್ಲಿ ಎಂಟ್ರಿ ಆಗುವಂಥ ಅನುಭವ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಒಬ್ಬೊಬ್ಬರಿಗೂ ನಮ್ಮ ರಾಜ್ಯದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೂ ಇಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡಿಯಪ್ಪ. ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಎಕ್ಸ್ಪೀರಿಯನ್ಸ್ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಬ್ಲೆಸ್, ನಮಗೆ ಈ ಭಾಗ್ಯ ಕೊಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಸವಿಯುತ್ತೇವೆ. ಪವಿತ್ರಾತ್ಮನ ನಡೆಸುವಿಕೆಯನ್ನು ಅನುಭವಿಸುತ್ತೇವೆ. ತಂದೆಯ ಸಮಕ್ಷಮವನ್ನು ನಾವು ಸವಿಯುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಸ್ತೋತ್ರವಾಗಲಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ 7 ತಹಸೀಲ್ದಾರ್ ಕಚೇರಿಗಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವ. 7 ತಹಸೀಲ್ದಾರ್ಗಳು, ಅವರ ಕೆಳಗೆ ಕಾರ್ಯನಿರ್ವಹಿಸುವ ಎಲ್ಲ ರೆವೆನ್ಯೂ ಅಧಿಕಾರಿಗಳು, ಅವರೆಲ್ಲರೂ ದೇವರ ಕೃಪೆಯನ್ನು ಹೊಂದಿಕೊಳ್ಳಲಿ. ಸಿಬ್ಬಂದಿಗಳೆಲ್ಲ ರಕ್ಷಣೆ ಹೊಂದಲಿ. ಮತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಶೀರ್ವದಿಸಲ್ಪಡಲಿ ಅಂತ ಹೇಳಿ ಉಡುಪಿ ಜಿಲ್ಲೆಯ ಎಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ನ ಕರ್ತನ ಕೈಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. DC ಅವರು, AC ಅವರು, 7 ತಹಸೀಲ್ದಾರ್ಗಳು, ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಇರುವಂಥ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ತಹಸೀಲ್ದಾರ್ ಮತ್ತು ವಿಲೇಜ್ ಅಕೌಂಟೆಂಟ್ಸು ಮತ್ತು ಈ ರೀತಿಯ PDOಗಳು, ಇವರೆಲ್ಲರನ್ನ ಕರ್ತನ ಆಶೀರ್ವದಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು DC ಆಫೀಸ್ನಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುವ ಎಲ್ಲ ಈ ಥರ ಅಧಿಕಾರಿಗಳು, ಸಿಬ್ಬಂದಿಗಳು, ಅವರೆಲ್ಲರಿಗೂ ದೇವರ ಕೃಪೆ ಉಂಟಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅವರೆಲ್ಲ ರಕ್ಷಣೆಗೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಉಡುಪಿ ಜಿಲ್ಲೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ನೀನು ಆಶೀರ್ವದಿಸಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಪ್ಪ. ಅವರು ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಲಿಕ್ಕೆ ಅವರಿಗೆ ಬೇಕಾದ ಕೃಪೆಯನ್ನು ಕೊಡು ಸ್ವಾಮಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ 7 ತಹಸೀಲ್ದಾರ್ಗಳನ್ನು ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು. ಅವರ ಕೆಳಗೆ ಕಾರ್ಯನಿರ್ವಹಿಸುವಂಥ ಎಲ್ಲ ರೆವೆನ್ಯೂ ಇನ್ಸ್ಪೆಕ್ಟರ್ಗಳನ್ನು ಆಶೀರ್ವದಿಸು ಕರ್ತನೆ. ವಿಲೇಜ್ ಅಕೌಂಟೆಂಟ್ಸ್ಗಳನ್ನು ಆಶೀರ್ವದಿಸು ಸ್ವಾಮಿ. PDOಗಳನ್ನು ಆಶೀರ್ವದಿಸು. ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ಕರ್ತನೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಿಬ್ಬಂದಿಗಳು, ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಅಧಿಕಾರಿಗಳು, ನಾಡ ಕಚೇರಿಯಲ್ಲಿ ಕೆಲಸ ಮಾಡುವ ಎಲ್ಲ ಕರ್ತನ ಸಿಬ್ಬಂದಿಗಳು, ಅಧಿಕಾರಿಗಳು, ಮತ್ತು ಜಿಲ್ಲಾ DC ಆಫೀಸ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಆಫೀಸರ್ಸು, ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರನ್ನು ಕೂಡ ನೀನು ಆಶೀರ್ವದಿಸಪ್ಪ. ಅವರೆಲ್ಲರ ಜೀವಿತದಲ್ಲಿ ನಿನ್ನ ಕೃಪೆ ಉಂಟಾಗಲಿ. ಅವರೆಲ್ಲರೂ ಕರ್ತನೆ ಆರೋಗ್ಯವಾಗಿರಲಿ. ಅವ್ರ ಕುಟುಂಬಗಳಲ್ಲಿ ಕರ್ತನೆ ಹೆಂಡತಿ ಮಕ್ಕಳು ಅಂತ ಹೇಳಿ ಎಲ್ಲ ಚೆನ್ನಾಗಿರಲಿ ಅಪ್ಪ. ಅವರ ಪ್ರಯಾಣಗಳೆಲ್ಲ ಸುರಕ್ಷತೆ ಉಂಟಾಗಲಿ. ಅವರ ಅಗತ್ಯಗಳು ಸಂಧಿಸಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು. ಅವ್ರಿಗೆ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಒಳ್ಳೆಯ ಅಟ್ಮಾಸ್ಫಿಯರ್ನ ಒದಗಿಸ್ಕೊಡಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೆಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಒಬ್ಬ ವ್ಯಕ್ತಿ ಕರ್ತನೆ ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಲಾಭ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಹೌದು ಸ್ವಾಮಿ. ಜಿಲ್ಲಾಧಿಕಾರಿಯವರು, ಅವ್ರ ಕೆಳಗಿರುವಂಥ ಎಲ್ಲ ರೆವೆನ್ಯೂ ಅಧಿಕಾರಿಗಳನ್ನ ಕರ್ತನೆ ನೀನು ಸಂಧಿಸಿ ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಪರಲೋಕದ ಭರವಸೆ ಕೊಡಪ್ಪ. ವಾಕ್ಯದ ಬೆಳಕನ್ನು ಅವರಿಗೆ ಕೊಡು ಸ್ವಾಮಿ. ಮನೋನೇತ್ರಗಳು ತೆರೆಯಲ್ಪಡಲಿ. ಥ್ಯಾಂಕ್ ಯು. ನಿನ್ನ ದೈವ ಕೃಪೆ ಅವರಿಗೆ ಪ್ರಕಟ ಆಗಲಿ. ಹಲ್ಲೆಲೂಯಾ.
ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಸಂದರ್ಭವನ್ನು, ಸಮಯಾವಕಾಶವನ್ನು ನೀನು ಒದಗಿಸ್ಕೊಡಪ್ಪ. ನಿನ್ನನ್ನು ಸಂಧಿಸುವಂಥ ಸಮಯಾವಕಾಶ ಅವ್ರಿಗೆ ಉಂಟಾಗಲಿ. ಥ್ಯಾಂಕ್ ಯು. ಬ್ಲೆಸ್ ಎವ್ರಿ ಒನ್. ಇಹಲೋಕ ಸಂಬಂಧವಾಗಿಯೂ ಪರಲೋಕ ಸಂಬಂಧವಾಗಿಯೂ ನಿನ್ನ ಆಶೀರ್ವಾದಗಳನ್ನು ಮಕ್ಕಳು ಹೊಂದಿಕೊಳ್ಳಿಯಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆ ದೇವರ ಪ್ರೀತಿ, ಪ್ರಭೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.